ಅದನ್ನು ಭಾಳಷ್ಟು ಮಾತಾಡ್ತಾ ಇದ್ದಾರೆ, ಜನರಿಗೆ ಮುಟ್ಟಿಸ್ತಾ ಇದ್ದಾರೆ. ರೈತರಿಗೆ ಬೇಕಾಗಿದ್ದು ನೀರು ಮತ್ತು ಮಾರ್ಕೆಟ್. ನೋಡಿ ಇತ್ತೀಚೆಗೆ ಪ್ರತಿ ಹಳ್ಳಿಗೂ ಹೋಗ್ತಾ ಇದ್ದಾರೆ. ಈಗ ಒಂದು ಮತ್ತೊಂದು ಹಳ್ಳಿಗೂ ಹೋಗಿದ್ದಾರೆ. ಹಿರೇಕುಂಟೇನಹಳ್ಳಿ ಅಂತೇಳಿ ಒಂದು ಹಳ್ಳಿ ಇದೆ ಕೊಪ್ಪಳದಲ್ಲಿ. ಅಲ್ಲಿ ಜನರಿಗೆ ಭೇಟಿ ಆಗ್ತಾ ಇದ್ದಾರೆ. ಅಲ್ಲೇ ತಮ್ಮ ರೈತ ಸಂಘ, ಹಸಿರು ಸೇನೆ ಇವುಗಳನ್ನ ಬೆಳೆಸ್ತಾ ಇದ್ದಾರೆ, ಜನರಿಗೆ ಮುಟ್ಟಿಸ್ತಾ ಇದ್ದಾರೆ. ನಾವು ಬೆಳೆಸೋದಿದ್ಲು ಜನರಿಗೆ ಮುಟ್ಟೋದು ಮುಖ್ಯ, ಅದು ಯಾರ ಹೆಸರು ಮುಖ್ಯ ಅಲ್ಲ. ಇಲ್ಲಿ ರೈತ ಜಾಗೃತ ಆಗಬೇಕಾಗಿದೆ, ತನ್ನ ಮತದ ಬಗ್ಗೆ ಅವರಿಗೆ ಗೊತ್ತಾಗಬೇಕಾಗಿದೆ. ತಮಗೆ ಬೇಕಾದ ಜನರ ಆಯ್ಕೆ ಮಾಡಿದರೆ ಅಥವಾ ರೈತನ ಸ್ವತಃ ಅಲ್ಲೇ ಶಾಸಕಾಂಗಕ್ಕಾಗಿರ್ಬೋದು ಅಥವಾ ಪಾರ್ಲಿಮೆಂಟ್ಗಾಗಿರ್ಬೋದು ಸ್ವತಃ ರೈತ ಹೋಗ್ಬೇಕಾಗ್ಯದ, ಯಾರೋ ಅಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವ್ರ ರಿಪ್ರೆಸೆಂಟೇಟಿವ್ ಅಲ್ಲ, ಸ್ವತಃ ಉಂಡಂತ ಸ್ವತಃ ಪ್ರಾಮಾಣಿಕವಾದ ವ್ಯಕ್ತಿ ಬಡ ರೈತ ಅಲ್ಲಿ ಹೋಗ್ಬೇಕಾಗಿದೆ, ಬಡ ಕೂಲಿಕಾರ ಆ ಶಾಸಕಾಂಗಕ್ಕೆ ಹೋಗ್ಬೇಕಾಗಿದೆ ಅಥವಾ ಆ ಈ ಪಾರ್ಲಿಮೆಂಟ್ಗೆ ಹೋಗ್ಬೇಕಾಗಿದೆ. ಇಲ್ಲಾಂದ್ರೆ ಸಮಸ್ಯೆ ಹಿಂಗೆ ಇರೋದನ್ನ ಆ ದಿಶೆಯಲ್ಲಿ ಜಾಗೃತಿ ಮಾಡ್ತಾ ಇದ್ದಾರೆ. ಎಮ್ ಎಲ್ ಎಗಳ ದೋಷಗಳನ್ನು ಹೇಳ್ತಾ ಇದ್ದಾರೆ. ಅವ್ರು ಏನು ಆರಿಸೋದ್ರ ಮುಗಿದು ಬಿಟ್ಟು ಮತ್ತೆ 5 ವರ್ಷ ನಂತರ ಬಂದು ಭೇಟಿಯಾಗ ಅವ್ರನ್ನ ಶುಗರ್ ಫ್ಯಾಕ್ಟ್ರಿ, ಅವ್ರನ್ನ ಫ್ಯಾಕ್ಟ್ರಿ ಏನಿಲ್ಲ. ಅವ್ರ ಆ ಶುಗರ್ ಫ್ಯಾಕ್ಟ್ರಿಗಳಿಂದ ಇಡೀ ವಾತಾವರಣ ಕೆಟ್ಟು ಹೋಗಿಬಿಡೋದು. ಪ್ರತಿಯೊಂದು ಎಲ್ಲೆಲ್ಲಿ ಶುಗರ್ ಫ್ಯಾಕ್ಟ್ರಿ ಇದ್ದಾವಲ್ಲ ಆ ಶುಗರ್ ಫ್ಯಾಕ್ಟ್ರಿ ಹೊಲಸ ಮಳ್ಳಿ ಅದು ಇದೆಲ್ಲ ಸುತ್ತಮುತ್ತ ವಾತಾವರಣ ಕೆಡಿಸಿಬಿಟ್ಟಿದ್ದಾವೆ. ನೋಡ್ರಿ ಗೊತ್ತಾಗದ. ಕೊಪ್ಪಳದಲ್ಲಿ ಅದನ್ನು ಉದಾಹರಣೆ ಕೊಡ್ತಾಯಿದ್ರು ನಮ್ಮ ಶಶಿಕಾಂತ್ ಗುರೂಜಿ ಅವರು. ಎಲ್ಲ ಕಡೆ ಇದು ಬರೀ ಇಲ್ಲೇ ಅಷ್ಟೇ ಅಲ್ಲ, ಕೊಪ್ಪಳ ಅಷ್ಟೇ ಅಲ್ಲ, ಬೆಳಗಾವಿ ಅಷ್ಟೇ ಅಲ್ಲ, ಗುಲ್ಬರ್ಗ ಅಷ್ಟೇ ಅಲ್ಲ, ವಿಜಯಪುರ ಅಷ್ಟೇ ಅಲ್ಲ, ಮಂಡ್ಯ ಅಷ್ಟೇ ಅಲ್ಲ, ಬೆಂಗಳೂರು ಅಷ್ಟೇ ಅಲ್ಲ, ಯಾವ 30 ಜಿಲ್ಲೆಗಳಿದಾವ ಎಲ್ಲ ಕಡೆ ಎಮ್ ಎಲ್ ಎಗಳು, ಎಂ ಪಿಗಳು ಫ್ಯಾಕ್ಟ್ರಿ ಮಾಡೋದು, ಶುಗರ್ ಫ್ಯಾಕ್ಟ್ರಿ ಲೋನ್ ತೊಗೊಳ್ಳೋದು, ಅಫೆಕ್ಸ್ ಬ್ಯಾಂಕ್ ಲೋನ್ ತೊಗೊಳ್ಳೋದು, ಅದಕ್ಕೆ ಇನ್ನೊಂದು PDCC ಬ್ಯಾಂಕ್ನಂತೂ DCC ಬ್ಯಾಂಕ್ಗಳ ಸಾಲ ತೊಗೊಳ್ಳೋದು. 10 ಕೋಟಿ 20 ಕೋಟಿ 50 ತೊಗೊಂಡು ಮುಟ್ಸುವಾಗಿಲ್ಲ, ಅಲ್ಲಿ ಡೂಬ್ ಮಾಡೋದು ನಾವು ಅದನ್ನು ರೈತರ ದುಡ್ಡು ಈ ರೀತಿ ಉಪಯೋಗ ಮಾಡ್ಕೊಳ್ಳೋದು. ಅದು ಶುಗರ್ ಫ್ಯಾಕ್ಟ್ರಿ ಮಾಲೀಕರು ಇವರೆಲ್ಲರೂ ಅವ್ರಿಗೆ 10-20 ಕೋಟಿ 30 ಕೋಟಿ. ಒಬ್ಬ ರೈತರಿಗೆ ಮಾತ್ರ 40,000 ಎಕರೆ ಕೊಡೋಕೆ ಮಾತ್ರ ಇಲ್ಲ. ಅದು ಮೊನ್ನೆ ಇನ್ನೂ ಪುಣ್ಯಾತ್ಮ ನಮ್ಮ ಗಣೇಶ್ ಹುಕ್ಕೇರಿ ಅವರು ಇಲ್ಲ 60,000 ಮಾಡೋಣ 1 ಎಕರೆಗೆ ಅಂತ ಅಂದ್ರೆ ಇನ್ನೂ ಆಗಿಲ್ಲ ನಮ್ಮ BDCC ಬ್ಯಾಂಕ್ನಾಗ. ಹಿಂಗೆ ತಮ್ಮದು ನಾವು ಬೆಳೆಸೋದು ಹೋಗುವಂಥ ರೈತಿಗೆ ಏನು ಲಾಭ ಇಲ್ಲದ್ರಿಂದ ರೈತಿಗೆ ಸಿಗೋದು ಎಷ್ಟಪ್ಪ, 1 ಟನ್ನಿಗೆ 3,300, 1 ಕಿಲೋಕ್ಕೆ ₹3.30. ನೋಡ್ರಿ ಇದನ್ನ ಪರಿಸ್ಥಿತಿ. ಬೆಳೆಯವ, ಸಂಕಟ ಮಾಡ್ಕೊಳ್ಳೋವ, ಬೆವರು ಹಸವ, ನೀರು ಹಸವ, ಬೆಳೆಸಿದ ಮೇಲೆ ಇವ್ರು ಬಂದು